ನಮ್ಮ ರಾಯಚೂರು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದ ಮೇರೆಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಎಸ್ ಪಿ ಸರ್ ಸುಮಾರು ದಿನದಿಂದ ಹೇಳ್ತಾ ಇದ್ರು, ಪ್ರತಿಯೊಂದು ಹಳ್ಳಿಗೂ ನಗರದ ಪ್ರಮುಖ ಕಾಲೋನಿಗಳಿಗೂ ಇದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ಜನಜಾಗೃತಿ ಮೂಡಿಸ್ಬೇಕಂತೇಳಿ ಅದಕ್ಕೆ ಅಡಿಷನಲ್ ಎಸ್ ಪಿ ಸರ್ ಸುಮಾರು ಸರಿ ಒಂದು ಏನಾದರೂ ಒಂದು ಸ್ಪೆಷಲ್ ಆಗಿ ಕಾರ್ಯಕ್ರಮ ಮಾಡಲೇಬೇಕಂತೇಳಿ ಅವ್ರು ಗೈಡ್ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಒಂದು ಬೈಕ್ ಪೆಟ್ರೋಲಿಂಗ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಟೋಟಲ್ 10 ಟೀಮ್ಗಳು ನಾವು ತಯಾರಾಗಿದ್ವಿ. 10 ಟೀಮ್ಗಳಲ್ಲಿ ನಾವು ನಮ್ಮ ಮೊದಲ ಬಾರಿಗೆ ನಮ್ಮ ರಾಯಚೂರು ಉಪವಿಭಾಗದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಯಚೂರು ಉಪವಿಭಾಗದ ಪ್ರಮುಖ ಕಾಲೋನಿಗಳು ಮತ್ತು ರೂರಲ್ ಏರಿಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ಹಳ್ಳಿಗಳಲ್ಲಿ ನಮ್ಮ ಟೀಮ್ 10 ತಂಡ ಏನು ಮಾಡುತ್ತೆ, ಭೇಟಿ ನೀಡುತ್ತೆ, ಪೆಟ್ರೋಲಿಂಗ್ ಮಾಡುತ್ತೆ. ಒಂದು ಹಳ್ಳಿಗೆ ವಿಸಿಟ್ ಮಾಡಿದಾಗ ಆ ಹಳ್ಳಿಯ ಸುತ್ತ ಒಂದು ಪೆಟ್ರೋಲಿಂಗ್ ಮಾಡ್ತಾರೆ ಸೈರನ್ ಹಾಕ್ಕೊಂಡು. ಅದಾದಮೇಲೆ ಒಂದು ಜಾಗಕ್ಕೆ ಬಂದು, ಪ್ರಮುಖ ಜಾಗಕ್ಕೆ ಬಂದು ನಿಂತ್ಕೊಂಡು ಅಲ್ಲಿ ಜನರಿಗೆಲ್ಲ ಸೇರಿಸ್ಕೊಂಡು ಜನರಿಗೆ ಟ್ರಾಫಿಕ್ ಅವೇರ್ನೆಸ್ಸು, ಪ್ರಾಪರ್ಟಿ ಅಫೆನ್ಸ್ ಬಗ್ಗೆ, ಆಮೇಲೆ ಸಹಭಾಗದ ಎಲ್ಲ ಇನ್ಸ್ಪೆಕ್ಟರ್ PSIಗಳು ಎಲ್ಲ ವರ್ಗದವರು ತುಂಬ ಆಸಕ್ತಿ ತೋರಿಸಿ ಇದನ್ನು ಮಾಡೋಣ ಅಂತೇಳಿ ಹೇಳಿದ್ರ ಮೇರೆಗೆ ವಿಶೇಷವಾಗಿ ನಾನು ಎಸ್ ಪಿ ಸರ್ಗೆ ಮತ್ತು ಅಡಿಷನಲ್ ಎಸ್ ಪಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋದಕ್ಕೆ, ನೀವು ತುಂಬ ಇರ್ತಕ್ಕಂಥ ಮಾರ್ಗದರ್ಶನ ಮಾಡೋದಕ್ಕೆ. ಅದ್ರ ಜೊತೆ ರಾಯಚೂರು ನಗರದ ಪ್ರಮುಖ ನಗರಗಳಲ್ಲಿ ರಸ್ತೆ